ನೋಡು ನಮ್ಮ ಕಡೆ ಹುಡುಗರನ್ನ ಕರನ್ ಅಂದ್ರ ನೀನ್ ಸುಮ್ಮನೆ ಬಿಡಂಗಿಲ್ಲ, ನಿನ್ ಇಲ್ಲೇ ಹುಟ್ಲಿಲ್ಲ ಅಂತ ಅನಿಸ್ಬಿಡ್ತಾರ. ನಾ ಇಂಥವ್ನೆಲ್ಲ ಬಾ ಮಂದಿ ಕಂಡಿನ ಬಂದ್ಬಿಟ್ಲು ಎದ್ರ ಸಾಕ. ಎದ್ರ ಸಾಕು ಬಂದ್ಬಿಟ್ರ ಎದರ್ಕೊಂಡ್ಬಿಡ್ತಾಳ ಈ ಕೃಷ್ಣವೇಣಿ ಅನ್ಕೊಂಡನು. ಬಿಡಲೇ ನನ್ನ ಕೈನ. ಅಮ್ಮ ಹೊಟ್ಟೆ ಏನು ತಿಂತೀಯ ನೀನು? ನಾನು ದಿನ 4 ದಪ್ಪ ದಪ್ಪನ ಜೋಳದ ರೊಟ್ಟಿ ಮತ್ತು ಮುಟ್ಟಿಗೆ ಮತ್ತು ಮ್ಯಾಗ ಒಂದು ಹಿಡಿ ಹಣ್ಣ ಸಾರು ತಿಂತೀನಿ. ಹಂಗ ಮುಂಜಾನೆ ನೋಡ್ತಾ ಸದಕದ ಗೋಧಿ ಒಡ್ಸಿದ್ರ ಉದ್ದು ಉಪ್ಪಿಟ್ಟು ಒಂದು ತಾಟ್ ಉಪ್ಪಿಟ್ಟು ತಿಂತೀನಿ. ಏ ರಾಕ್ಷಸಿ ಬಿಡೇ ನನ್ನ ಕೈನ. ಬಿಡ್ತೇನೆ ತಡಿ, ಮಾವನ ಕಡೆದಾರ ಬರೋಣ, ನಿನ್ನ ಮಾವನ ಮನೆಯವ್ರಿಗೆ ಒಪ್ಪಿಸಿ ಬಿಡ್ತೀನಿ. ಅವಾಗ ಕೈ ಬಿಡ್ತಾನಂತ. ವಿದ್ಯಾ, ನಾ ಹೇಳಿದ್ನಲ್ಲ ಈಕಿನ ನೋಡು, ನನಗಾಗಲೇ ಕೃಷ್ಣವೇಣಿ ಫೋನ್ ಮಾಡಿ ಹೇಳಿದ್ಲು. ವಿದ್ಯಾಕ ಆಗಿಲಿಂದ ತಪ್ಪಿಸ್ಕೊಂಡು ಹೋಗಾಕ ಭಾಳ ಪ್ರಯತ್ನ ಪಟ್ಲು. ಬಿಟ್ಟೆ ನಾನು ಬೆಚ್ಚಗ ಹಿಡ್ದು ಈಕಿನ ಗುಮ್ಮಿ ಹಿಡ್ಕೊಂಡು ನಿಂತಾನ. ಈಕಿನ ತಪ್ಪಿಸ್ಕೊಂಡು ಹೋಗಾಕ ನಿಂತಿದ್ಲಿಕ್ಕಿ. ಓ ಇವಳ ಒಂದು ಕಂಪ್ಲೇಂಟ್ ಬಂದಿತ್ತು ಇವಳ ಮೇಲೆ. ಇವಳು ಎಷ್ಟೋ ಜನದ್ದು ದುಡ್ಡನ್ನ ಹಿಂಗೆ ಮುಳುಗಿಸ್ಬಿಟ್ಟ. ಬರೀ ಹಳ್ಳಿ ಅಡ್ಡಾಡೋದು, ಮುಗ್ಧ ಜನಗಳನ್ನ ಯಾಮಾರಿಸಿ ದುಡ್ಡು ತಗೊಂಡು ಮತ್ತೆ ಇನ್ನೊಂದು ಊರಿಗೆ ಹೋಗೋದು, ಬರೀ ಇದ ಕೆಲಸ ನೋಡಿಕಿದ. ಏಕಿದ ದೊಡ್ಡ ಗ್ಯಾಂಗ್ ಐತಿ. ಅಕ್ಕ ನಮ್ಮ ಅತ್ತೆಯು ಹಿಂಗ ರೊಕ್ಕ ಇಸ್ಕೊಂಡಿದ್ಲು. ನಾನು ಸಂಶಯ ಬಡ್ದ ನಾನು ನಮ್ಮ ಅತ್ತಿ ಪಾಲ ಮಾಡ್ಕೊಂಬಂದು ನೋಡು, ಸಿಕ್ಕಿಬಿದ್ಲು ನೋಡಿಕಿ ಕೆಂಪಿ. ಭಾರಿ ಒಳ್ಳೆ ಕೆಲಸ ಮಾಡಿದ್ ನೋಡು ಕೃಷ್ಣವೇಣಿ. ನಮ್ಮ ಕೃಷ್ಣವೇಣಿ ಭಾಳ ಶಾನ್ಯಾಕಿದಾಳ ವಿದ್ಯಾ. ಆಕಿಗೆ ಶಕ್ತಿನೂ ಹಂಗೈತಿ, ಯುಕ್ತಿನೂ ಹಂಗೈತಿ. ಸರಿಯಾದ ಟೈಮಿಗೆ ಈಕಿನ ಹಿಡ್ಕೊಂಡು ಬೇಷ್ ಮಾಡಿದ್ದೀನಿ ನೀನು. ಇನ್ನಿಕಿ ನನ್ನ ಕೈಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಈಕಿನ. ಹಲ್ಬೀರಿ ನೀನು ಒಂದು ಕೈ ನೋಡ್ಕೊತೀನಿ. ಇಷ್ಟೋತನ ಏನು ಕಿಸಿ ಹಾಕಾಗಿಲ್ಲ, ಈಗ ಬಾಯಿಲೆ ಕಿಸಿ ಹಾಕಿ ಬಂದಾಳ ಈಕಿ. ನಿನ್ನ ಕೈಲೇನು ಮಾಡಕ್ಕೆ ಆಗಂಗಿಲ್ಲ. ನಮ್ಮ ವಿದ್ಯಾಕ ಬಂದಾಳ, ನಿನ್ನ ಮಾವನ ಮನೆಗೆ ಕರ್ಕೊಂಡು ಹೋಗಿ ಇಟ್ಟು ಬಿಸಾಕಸ್ತಾಳ. ಹೋಗು ನಮ್ಮ ವಿದ್ಯಾಕ. ಮಾಮ ಈಕಿನ ಕರ್ಕೊಂಡು ನನ್ನ ಜೀಪ್ನೇ ಹತ್ತಸ. ಕೃಷ್ಣವೇಣಿ ಭಾರಿ ಒಳ್ಳೆ ಕೆಲಸ ಮಾಡಿದ್ ನೋಡಿ ನೀನು. ಪಾಪ ಎಷ್ಟೊಂದು ಜನ ಯಾಮಾರಿ ಹೋಗಿದ್ರೇನು ಹಂಗ ಈಕಿ ಕೈಯಾಗ. ಇದ್ರಾಗ ಅದಾವ ನೋಡಕ್ಕ ರೊಕ್ಕ. ನಮ್ಮ ಊರಾಗ ಅವ ಬೆಳ್ಳಪ್ಪದನ್ಲ, ನಮ್ಮ ಮನೆ ಹಿಂದ ಅವ ಕೊಟ್ಟಾನಂತ. ನಾ ಎಲ್ಲ ಪತ್ತೆ ಹಚ್ಚಿನಿ. ಇದ್ರಾಗ 5 ಲಕ್ಷ ರೂಪಾಯಿ ಹೋಗಿ ಅವ್ರಿಗೆ ಕೊಟ್ಬಿಡು. ಹಂಗ ನಮ್ಮ ಅತ್ತಿಗೂ 15 ಲಕ್ಷ ರೂಪಾಯಿ ಇದಾವು. ಇವನ್ನ ನಮ್ಮ ಅತ್ತಿಗೆ ಹೇಳಕ್ಕೆ ಹೋಗ್ಬೇಡ, ಇದನ್ನೇನು ಹೇಳಕ್ಕೆ ಹೋಗ್ಬೇಡ, ನನ್ನ ಹತ್ರ ಇಟ್ಕೊಂಡಿರ್ತೀನಿ. ಆಕಿಗೆ ಒಂದಿಟ್ಟು ಬಿಸಿ ಮುಟ್ಟಿಸ್ತೀನಿ. ನಮ್ಮ ಅತ್ತಿ ಬರೀ ನಾಟಕ ಆಡ್ತಾಳ. ಹೇಳಕ್ಕೆ ಹೋಗ್ಬೇಡ ಅಕ್ಕ. ರೊಕ್ಕ ಹೋಗ್ಯಾವಂದ್ರೆ ಅತ್ತಿ ಬೇಸರ ಮಾಡ್ಕೊತಾಳ. ಇಲ್ಲ ಅತ್ತಿಗೆ ಹೇಳೋದ ಬೆಸ್ಟ್. ಈಗ ಆಲ್ರೆಡಿ ಏಜ್ ಆಗ್ಯಾವ, ಮತ್ತೆ ಏನು ಕಿನ್ನಾರ ಆದ್ರೆ. ಅಯ್ಯೋ ಯಾಕ ನೀ ಹಿಂದೆ ಬಾಳದಿ, ಅದು ಗಟ್ಟಿ ಪಿಂಡ, ಅಟ್ಲಗು ಏನೂ ಆಗಂಗಿಲ್ಲ. ನನಗೆಲ್ಲ ಗೊತ್ತೈತಿ ನಮ್ಮ ಅತ್ತಿದು. ನೀನು ಕಾಲು ಮುಗಿತೀನಿ ಯಾಕ, ಏನು ಹೇಳಕ್ಕೆ ಹೋಗ್ಬೇಡ. ಒಂದು ಜೊತೆ ಆಕಿನ್ನ ದಾರಿ ತರ್ಬೇಕಾಗೈತಿ. ರಾತ್ ತಗೋ ಹೇಳಂಗಿಲ್ಲ. ಯಾಕ ಒಂದು ನಿಮಿಷ ತಡಿ ಇಲ್ಲಿ. ಈಕಿ ಜೊತೆ ನಮ್ಮ ಊರಾಕ ಬೇಕು ಫ್ಯಾಮಿಲಿ ಅದಳ. ಓ ನೀ ಎಲ್ಲ ಕಂಡು ಹಿಡ್ದಿ ಬಿಡು. ನನ್ನ ಕೆಲಸ ನೀನೇ ಮಾಡಿಬಿಟ್ಟೆ ಅರ್ಧ. ಮತ್ತಕ್ಕ ಜಾಡ್ ಹಿಡ್ಕೊಂಡು ಹೋದ್ನ ಯಾಕ. ಆಕಿ ಚಮ್ ಚಮೇಲಿ ಅಂತದ ಅಲ್ಲಿ ಅಕ್ಕ. ಆಕಿನ ಬಾಬ್ ಕಟ್ಟುವಲ್ಲಿ. ಈಕಿನ ಕರ್ಕೊಂಡ್ ಬಂದಿದ್ದು. ಆಕಿನ ಭಾಳ ಲಪುಟ್ ಲಪ್ಪಂಗಿದಾಳ ಯಾಕ. ಆಕಿದು ಕೈವಾಡ ಐತಿದ್ರಾಗ. ಆಕಿನೂ ಒಂದಿಟ್ಟ ಕರೆದು ಜಲ್ಮ ಜಾಲಾಡು. ಹೌದಾ, ಆಯ್ತಡಿ ಕರೆಸಿ ಮಾಡ್ತೀನಿ. ಕೃಷ್ಣವೇಣಿ ನಾನು ನೀನು ಅನ್ಕೊಂಡಿದ್ದೆ, ನೀನು CID ಇದ್ದಂಗದಿ ನೋಡು. ಅಕ್ಕ ಯಾಕ ನಾ ಸಣ್ಣಕ್ಕಿದ್ದಾಗೇನ ನಮ್ಮವ್ವ ತುಪ್ಪ ಕಾಸಿಟ್ಟಿದ್ಲಂತ ಯಾಕ 1 ಕಿಲೋದ ಹೋಗಿ ಗಟ 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 ಕುಡಿದು ಬಿಟ್ಟಿದ್ನಂತ. ಅದಕ್ಕೆ ನಮ್ಮವ್ವ ಎದಕ್ಕರ ಅಂತಿದ್ಲು, 1 ಕಿಲೋ ತುಪ್ಪ ತಿಂದಾಳ ನಮ್ಮ ಕೃಷ್ಣವೇಣಿ. ಅದಕ್ಕೆ ನಮ್ಮ ಕೃಷ್ಣವೇಣಿ ತಲೆ ಇಟ್ಟು ಹುಷಾರಿ ಐತಿ ಅಂತೇಳಿ. ಹೌದು ನಮ್ಮ ಮಾವಗೆ ತಕ್ಕ ಹೆಂಡತಿ ಸಿಕ್ಕಿ ನೀನು. ಹಂಗ ಅಲ್ಲ, ನಮ್ಮ ಅತ್ತಿಗೆ ಬುದ್ಧಿ ಕಲ್ಸಾಕ ಅತ್ತಿಗೆ ತಕ್ಕ ಸಸಿನೂ ಸಿಕ್ಕೀನಿ ಅಕ್ಕ ನಾನು. ಸರಿ ಆಯ್ತು ತಗೊಳವ. ಅತ್ತಿ ಸಸಿದು ಜಗಳ ಎಂದಿಂದಿರ್ತೈತೆ ನಿಮ್ಮಿಬ್ಬರದು. ಇನ್ನು ಈ ಮನ್ಯಾಗ ನನ್ನ ಹಿಡ್ದವ್ರು ಯಾರೂ ಇಲ್ಲ. 15 ಲಕ್ಷ ರೂಪಾಯಿ ಹಾಕಿನಿ, ಇನ್ನು 2 ದಿನದಾಗ 30 ಲಕ್ಷ ರೂಪಾಯಿ ಆಗುತ್ತೆ. ಹೊಳೆ 30 ಲಕ್ಷ ರೂಪಾಯಿ ಹಾಕಿನಿ, ಹೊಳೆ 60 ಲಕ್ಷ ರೂಪಾಯಿ ಆಗುತ್ತೆ. ಎಲ್ಲಾರ ಕೈಲಿ ತುಳಿಸ್ಕೊಂಡು ಸಾಕಾಗೈತಿ. ಈಗ ಮಾಡ್ತೀನಿ ನೋಡು. ನಾನು ಇನ್ನು ಲಕ್ಷಾಧೀಶ್ವರಿ ಆಗೀನಿ. ಇನ್ನೊಂದು ತಿಂಗಳೊಳಗೆ ಕೋಟ್ಯಾಧೀಶ್ವರಿ ಹಾಕಿನಿ. ಈಗ ನೋಡು ಲಕ್ಷಾಧೀಶ್ವರದು ಈಗ ಗಮ್ಮತ್ತು ತೋರಿಸ್ತೀನಿ. ತಡಿ ಮಾಡ್ತೀನಿ. ಪಾರುವೈನಿ ಏನು ರುಚಿಗವ್ರ ಕರೆದ್ರಲ್ಲ? ಯವಾ ವೈನಿ ನನ್ನ ಸಸಿ ಎಲ್ಲ ಒಟ್ಟ ಕಾಣವಳ್ಳು. ಆಕಿನ ಕರ ಸಾಕಾಗಿ ಹೋಗಿ ಗಂಟ್ಲು ಬಿತ್ತು. ಅದಕ್ಕೆ ನೀನು ಕರೆದ್ ನೀವ ಅಂಗಡಿ ಕಡೆ ಹೋಗಿ ಬರ್ತೀನಿ ಅಂತ ಅಂದಳ್ರಿ. ರಮೇಶಗೇನ ಕೆಲಸ ಐತಂತ, ಅದಕ್ಕೆ ಅಂಗಡ್ಯಾಗ ನನ್ನ ಕುಂದ್ರಾಗ ಕರೆದಾರ್ರಿ ಆಂಟಿಯರ್ ಅಂತ ಹೇಳಿ ಹೋದಳ್ರಿ.
ನೋಡ್ರಿ ವೈನಿ, ನನ್ನ ಮಗಗಂಕರು ಬುದ್ಧಿನೇ ಇಲ್ಲ. ಮಂಗನ ಕೈಯ ಮಾಣಿಕ್ಯ ಕೊಟ್ಟಂಗ ಆತಿ ಈಗ. ಅದಕ್ಕೆ ತಿಳುವಳಿಕಿಲ್ಲ, ಬುದ್ಧಿಲ್ಲ, ಏನೇನಿಲ್ಲ. ಅಂತಾದ್ರ ಕೈಯಾಗ ಆ ಅಂಗಡಿ ಹಿರಿತನ ಕೊಟ್ಟು ಹೋದ್ರೆ ಏನಾಗಕ್ಕಿಲ್ಲ. ಚಿಗವರ, ನೀವು ಅನ್ಕೊಂಡಷ್ಟು ಆಕೆ ಏನು ದಡ್ಡಿ ಇಲ್ರಿ. ತಿಳುವಳಿಕಿದ್ದಾಕೆದ ಬಿಡ್ರಿ. ನೀವು ಯಾಕೆ ತಲೆ ಕೆಡಿಸ್ಕೊತೀರಿ? ಆಕೆ ನಮ್ಗೆ ಎಲ್ಲ ಅರ್ಥ ಆಗತ್ತೆ. ತಿಳುವಳಿಕೆ ಐತಿ, ಅದಕ್ಕೈತಿ ಏನು ಒಣ ಶಾಣೆತನ ಇದೈತಿ. ಆಕೆಂಕರು ಇಲ್ಲ. ನನ್ನ ಕಾಲು ಭಾಳ ಉರಿಯಾಕತ್ತವ ವೈನಿ. ಒಂದಿಟ ಕೊಬ್ಬರಿಯನ್ನು ಹಚ್ಬೇಕಿತ್ತ ಅಂಗಾಲಿಗೆ. ಯಾರು ನಾನ್ರಿ? ಹ್ಞೂ ನಮ್ಮ ವೈನಿ. ನೋಡು, ನಾನು ನಡನ ಸುದ್ದಿತ್ತಂದ್ರೆ ನಾನು ಹಚ್ಕೊಂತಿದ್ನೆ. ನನಗೂ ಬಗ್ಗಕ್ಕ ಆಗಂಗಿಲ್ಲ. ಮತ್ತು ಆಕಿನೂ ಮನೆಯಾಗಿಲ್ಲ. ಭಾಳ ಕಾಲು ಉರಿಯಾಕತ್ತವ ಯವ್ವ. ಆಯ್ತು ತಡಿ, ತರ್ತೀನಿ. ಪಾರಿ ನಿಂದ್ರಿ ಇಲ್ಲಿ. ಏನು ರೀ ಅತ್ತಿಯವ್ರ? ಆಕೆ ಹೇಳ್ತಾಳ ನೀ ಕುಣದ ಬಿಡ್ದನ ಅದಕ್ಕೆ ಕಾಲು ಭಾಳ ಉರಿಯಾಕತ್ತಾವಂತ. ಅದಕ್ಕೆ ಅದಕ್ಕೆ ಎಣ್ಣೆ ಬಿಸಿ ಮಾಡ್ಕೊಂಬರಾಕ್ ಹೊಂಟಿದ್ದೆ. ಅದು ಅಂಕ್ರ ಬುದ್ಧಿಗೇಡಿ ಐತಿ. ನಿನಗೂ ತಿಳುವಳಿಕಿಲ್ಲನ? ಸಾಕ ಬುದ್ಧಿಯಲ್ಲಿಟ್ಟಿ ಹೊಟ್ಟಿಗೆ ಏನು ತಿಂತಿ? ನಾ ಏನು ಮಾಡೀನಿ ಬೇವ? ನನಗೆ ಹಂಗತಿ ಅಂತಿ. ಸಾಕ ನಿನ್ನ ಬುದ್ಧಿಗಿದ್ದೈತನ? ಅಣ್ಣನ ಹೆಂಡತಿ ತಾಯಿ ಸಮ ಅಂತ. ಎರಡನೇ ತಾಯಿ ಅಂತಂತಾರ ಅಣ್ಣನ ಹೆಂಡತಿಗೆ. ಅಂತಾದ್ರಾಗ ನೀನು ಆಕೆ ಕೈಲಿ ಅಂಗಾಲಿಗೆ ಎಣ್ಣೆ ಹಚ್ಚಿಸ್ಕೊಂತೀಯ? ಹೋಲ್ ಬಿಡ್ರಿ. ತಾಯಿಗಳು ಮಕ್ಕಳು ಸೇವೆ ಮಾಡಿದ್ರೆ ಏನು ತಪ್ಪಾಗಂಗಿಲ್ಲಲ್ಲ. ಸುಮ್ ಕುಂದ್ರ ನೀನು. ನಿನಗೆ ಗೊತ್ತಾಗಂಗಿಲ್ಲ. ಬಾಯ್ ಅಂತ ಸುಮ್ಮನೆ ನಿಂದ್ರ ನೀ. ನಿನ್ನ ಸೊಸಿ ಬಂದಾಳಲ್ಲ, ಆಕೆ ಕೈಲಿ ಮಾಡಿಸ್ಕೊ. ಏನು ಏಕದಮ್ಕ ಸತ್ತು ಹೋಗಂಗಿಲ್ಲ ನೀನು. ಹಿಂದೆಗಡೆ ನಿನ್ನ ಸೊಸಿ ಬಂದಿಂದ ಮಸಾಜ್ ಮಾಡಿಸ್ಕೊ. ನಾನು ಸೊಸಿ ಮಾಡಂಗಿಲ್ಲ. ಪಾರಿ ನೀ ಮಾಡಕ್ಕೆ ಹೋಗಬೇಡ. ಅಲ್ರಿ ಅದು ಅಲ್ಲನಿಲ್ಲ ಬೆಲ್ಲನಿಲ್ಲ. ಬಾಯನ್ಸೋ ಸುಮ್ಮನೆ ಇರ್ಬೇಕು. ಬ್ಯಾಡ ಅಂದ್ರೆ ಬ್ಯಾಡ ಅಟ್ಟ. ಸಾವಕ ಬ್ಯಾಂಕ್ನಾಗಿದ್ದ ರೊಕ್ಕ ಬಿಡಿಸ್ಕೊಂಡೆ ಅಂತಲ್ಲ, ಹೌದೇನವ? ಸುದ್ದಿ ಸೂರುಗಳು ಯಾರು ಇವಂಗ ಸುದ್ದಿ ಮಾಡಿದ್ದಾರ? ಹಾಟ್ಯಾಗಳು ರೊಕ್ಕ ಬಿಡಿಸ್ಕೊಂಡಿ. ನಿನಗೇನು ಅಂತದ್ ಹರ್ಕತ್ತ ಬಿದ್ದಿತ್ತು ರೊಕ್ಕ ಬಿಡಿಸ್ಕೊಳು ಅಂತದ? ನಿನಗೇನು ಕೂಳ್ ಕಡಿಮೆ, ನೀರು ಕಡಿಮೆ? ಬಾಯನ್ಸೋ ಸುಮ್ಮನೆ ಕುಂತಿಯಲ್ಲ ಗಡ್ಗಂಬದ್ ಗತೆ. ಏನು ಬಾಯ್ ಬಿಡು, ನಿಮ್ಮ ಅಣ್ಣ ಕೇಳಕತ್ತಂತ ಹೇಳು. ಹೇಳಿಕಂದ್ರೆ ಒದರಾಡ್ತಾರ. ಹೇಳಿಬಿಡ್ತೀನಿ. ಬಿಡಿಸ್ಕೊಂಡಿನಿ. ಅಲ್ಲಿ 5 ಲಕ್ಷ ರೂಪಾಯಿ ಬಿಡಿಸ್ಕೊಂಡು ಏನು ಮಾಡಿದೆ ನೀನು? 5 ಲಕ್ಷ ರೂಪಾಯಿ ಬಿಡಿಸ್ಕೊಂಡ? ಹ್ಞೂ ಬೇವ. ನಾನು ಬ್ಯಾಂಕಿಗೆ ಹೋಗಿದ್ದೆ. ಅವರು ಬ್ಯಾಂಕ್ನಾಗ ಕ್ಲರ್ಕ್ ಇದಾರಲ್ಲ, ಅವ್ರು ಹೇಳಿದ್ರು ನನಗೆ. ಸಾಕ 5 ಲಕ್ಷ ರೂಪಾಯಿ ತಗೊಂಡು ಏನು ಮಾಡಿದಿ? ನಿನಗೆ ಯಾಕಷ್ಟು ರೊಕ್ಕ ಬೇಕಾಗಿದ್ದು? ಯಾಕ? ನಾನು ರೊಕ್ಕವು ನಾ ಬೇಕಾದ್ ಮಾಡ್ತೀನಿ. ಯಾಕ? ನಾನು ಖರ್ಚು ಕಂದಾಯ ಇರ್ತಾವು. ನಾನು ರೊಕ್ಕ ನಾ ತಗೋಸ್ಕೊಂಡಿನಿ. ನಿಮ್ದೇನು ಲೇ ಹುಚ್ಚ ಬರಿಗೆ? ಅವನ್ನ ಎದಕ್ಕಿಟ್ಟ ನಿಮ್ಮ ಅಣ್ಣ ಅನ್ನೋದು ಖಬರ್ ಐತೆ ನಿನಗೆ? ಖಬರ್ಗೇಡಿ. ನಾಳೆ ಮುಪ್ಪ ವಯಸ್ಸಿನ್ಯಾಗ ಮಕ್ಕಳು ನೋಡ್ಲಿಕ್ಕಂದ್ರೆ ನಮ್ಮ ತಂಗಿ ಬರ್ತದಂತೇಳಿ ತೆಗೆದಿಟ್ಟಾನ ಅವನ್ನ. ಅವೇನು ಅವ್ನು ರೊಕ್ಕ ಇಟ್ಟ? ನಾನು ರೊಕ್ಕ ಇಟ್ಟಾನ ಬಿಡು. ಹೌದವ, ಬಾಳೆ ಮಾಡಿ ಬಕ್ಬರ್ಲಿ ಬಿದ್ದಿಯಲ್ಲ. ಅಗದಿ ದುಡಿದು ಹೆಸರು ಮಾಡಿಯಲ್ಲ. ಈಗ ದುಡ್ದಿದ್ದು ರೊಕ್ಕ ಏನು ಮಲ್ಲಪ್ಪನ ಕೊಟ್ಟನ ಅವ್ನು ರೊಕ್ಕನ? ಅಪ್ಪ ರೊಕ್ಕ ಕೊಟ್ಟಿದ್ದ ಹೋಗಿಟ್ಟು ಬಂದ ಬಿಡು. ಏನು ಅವ ದುಡ್ದಿದ್ದು ರೊಕ್ಕನ? ನಮ್ಮಪ್ಪನ ರೊಕ್ಕ. ಹೌದು, ನಿಮ್ಮಪ್ಪನ ರೊಕ್ಕನ. ಮುಂದೆ ವಯಸ್ಸಾದ ಕಾಲಕ್ಕೆ ಎದಕ್ಕರ ಬರ್ತಾವ ಅಂತೇಳಿ ನಿಮ್ಮ ಅಣ್ಣ ತೆಗೆದಿಟ್ಟಿದ್ದ. ಅಂತಾದ್ರಾಗ ಹೋಗಿ ಅವ್ನು ಬಿಡಿಸ್ಕೊಂಡು ಏನು ಮಾಡಿದಿ? 5 ಲಕ್ಷ ರೂಪಾಯಿ ಏನು ಮಾಡಿದಿ? ನನಗೆ ಬೇಕಾಗಿದ್ದು ನಾನು ತಗೋಸ್ಕೊಂಡು ನೋಡು ಅಷ್ಟ. ಅದ ಎದಕ್ಕೆ ಬೇಕಾಗಿದ್ದು? ಏನು ಮನ್ಯಾಗ ಕೂಳು ಕಡಿಮೆ, ನೀರು ಕಡಿಮೆ? ನಿನಗೇನು ದೊಡ್ಡ ರೋಗ? ಏನಾರ ಅನು ಆಗೈತೆ, ಆಪತ್ತಾಗೈತೆ ನಿನಗೆ? ಎದಕ್ಕೆ ತಗೋಸ್ಕೊಂಡಿ ಅವ್ನು ರೊಕ್ಕನ? ನನ್ನ ರೊಕ್ಕ ನನ್ನ ಮಾತು. ನೀವೇನು ಹೇಳ್ತೀರಿ? ನಿಮ್ಗೆ ಎದಕ್ಕೆ ಬೇಕವು? ನನಗೆ ಕೊಟ್ಟಿರಿ ಅಂದ್ರೆ ನನ್ನ ಪಾಲವು ಮುಗಿದು ಹೋತು. ನಾ ಏನಾರ ಮಾಡ್ತೀನಿ. ನಿಮ್ಗೆ ಯಾಕೆ ಬೇಕು? ನೋಡು ಮಲ್ಲ, ನಾ ಕೇಳೋಣ ಹೆಂಗೆ ಎದ್ದೋಡ್ ಹೋದ್ಲು. ಏನು ಮಾಡೈತೇನಪ್ಪ ಕಸಬರಿಗೆ ರೊಕ್ಕನ? ಅಲ್ಲ ದುಡ್ಡಲ್ಲ ದುಗ್ಗಾನೆಲ್ಲ. 5 ಲಕ್ಷ ರೂಪಾಯಿ ಏನು ಮಾಡಿದ್ದಾಳೆ ಇವಳು? ಯಾರಿಗೊಬ್ರಿಗೆ ಏನು ಹೇಳವಳ್ಳು. ಆಕಿ ಮೂಲಿ ಮನಿ ಲಕ್ಷ್ಮಕ್ಕ ತೋಡೆ ಮಾಡಿಸಾಳ್ರಿ. ಅಂತಾವು ಮಾಡಿಸ್ಬೇಕು ನೋಡು ಅಂತೇಳಿ ಅಂದಿದ್ರು ಚಿಗವರು. ಅವೇನ 4 ಲಕ್ಷ ಮುಟ್ಟ್ಯಾವಂತ. ಮತ್ತು ಅದಕ್ಕೆ ಏನಾರ ರೊಕ್ಕ ತೆಗೆಸ್ಕೊಂಡಾರ ಏನು? ನೋಡು, ಈ ಮಾರ್ತಿ ಮಾಡುವಂಗಿತ್ತಂದ್ರೆ ಬಂಗಾರ ಮಾಡಿಸ್ಕೊಳೋದಿತ್ತಂದ್ರೆ ತಗೊಳ್ಳಿ, ನಾ ಬ್ಯಾಡ ಅನ್ನಂಗಿಲ್ಲ. ಯಾಕೆ ಅದನ್ನ ನಮ್ಮ ಮುಂದೆ ಬಾಯ್ಬಿಟ್ಟು ಹೇಳಿದ್ರೆ ನಾವು ಏನಾರ ಅಂತೀವನ?